ಡಿಎಂಕೆ ಸರ್ಕಾರ ನ್ಯಾಯಾಲಯದ ವಿರುದ್ಧವಾಗಿ ಹೊಂಟೈತೇನ್ರಿ? ಜಸ್ಟಿಸ್ ಮೇಲಿನ ಇಂಪೀಚ್ಮೆಂಟ್ ಕೋರಿ ಲೋಕಸಭೆಗೆ ಹೋಗ್ತಾರ. ಅಕ್ರಮವಾಗಿ ಚರ್ಚ್ ನಿರ್ಮಾಣ ಆಗಬಹುದು, ಕಾರ್ತಿಕ ದೀಪ ಬೆಳಗಂಗಿಲ್ಲ. ಯಾರನ್ನ ಹೆದರಿಸಬೇಕು ಅಂತ ಈ ರೀತಿ ಎಲ್ಲ ಡಿಎಂಕೆ ಸರ್ಕಾರ ಮಾಡಾಕತ್ತೈತಿ. ಇವ್ರು ಹಾಕಿದ ಇಂಪೀಚ್ಮೆಂಟ್ ಮೋಷನ್ ಇವ್ರಿಗೆ ಉಲ್ಟಾ ಹೊಡೆದೈತಿ. ತಮಿಳುನಾಡೊಳಗ ಏನೇನು ಆಗಕತ್ತೈತಿ ನಿಮ್ಗೆಲ್ಲ ಗೊತ್ತೈತಿ. ಕಾರ್ತಿಕ ದೀಪ ವಿವಾದ ಅದು ಎಷ್ಟು ದೊಡ್ಡ ಮಟ್ಟಿಗೆ ದೊಡ್ಡದಾಗಿ ಹೆಂಗ ಮತ್ತೆ ತಣ್ಣಗಾಗಕತ್ತಿತ್ತು. ಆದ್ರೆ ಈಗ ಅದು ಮತ್ತೆ ಬಿಸಿಯಾಗಿ ಇನ್ನೊಂದು ವಿವಾದಕ್ಕೆ, ಇನ್ನೊಂದು ರೂಪಕ್ಕೆ ಕಾರಣ ಆಗೈತಿ. ಡಿಎಂಕೆ ಕಾರ್ತಿಕ ದೀಪ ಮಾಡೋದು ಬೇಡ, ಹಚ್ಚೋದು ಬೇಡ, ಅದನ್ನ ಆಚರಣೆ ಮಾಡೋದು ಬೇಡ ಅಂತಿತ್ತು. ಅದ್ರ ವಿರೋಧದ ನಡಬರ್ಕು ಮದ್ರಾಸ್ ಹೈಕೋರ್ಟ್ ಏನೈತಲ್ಲ, ಕಾರ್ತಿಕ ದೀಪ ಬೆಳಗಿಸ್ರಿ, ನಿಮ್ಮ ಆಚರಣೆ ನೀವು ಮಾಡ್ರಿ ಅಂತ ತೀರ್ಪು ಕೊಟ್ಟಿತ್ತು. ಜಸ್ಟಿಸ್ GR ಸ್ವಾಮಿನಾಥನ್ ಅವರು ಈ ಒಂದು ತೀರ್ಪನ್ನ ಕೊಟ್ಟಿದ್ರು. ಕೆಲವೊಂದು ಷರತ್ತುಗಳನ್ನ ಸರ್ಕಾರಕ್ಕೆ ಹೇಳಿದ್ರು, ಕೆಲವೊಂದು ಷರತ್ತುಗಳನ್ನ ಭಕ್ತರಿಗೂ ನೀಡಿದ್ರು. ಆದ್ರೆ ಇದನ್ನೆಲ್ಲ ಪಾಲನೆ ಮಾಡ್ಬೇಕಾಗಿದ್ದ ಡಿಎಂಕೆ ಸರ್ಕಾರ ಏನನ್ನೂ ಪಾಲಿಸ್ಲಿಲ್ಲ. ಒಂದ್ ಕಡೆ ನೋಡಿದ್ರ ಜಸ್ಟಿಸ್ GR ಸ್ವಾಮಿನಾಥನ್ ಅವ್ರ ಮೇಲನ ಲೋಕಸಭೆ ಒಳಗ ವಾಗ್ದಂಡನೆ ಕೋರಿ ಅರ್ಜಿ ಹಾಕ್ಯಾರ. ಇದನ್ನೆಲ್ಲ ಮಾಡೋದ್ರ ಮುಖಾಂತರ ಅವ್ರು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರೋ ಗೊತ್ತಿಲ್ಲ. ಬಟ್ ಈಗ ಇವ್ರು ಹಾಕಿದ ಇಂಪೀಚ್ಮೆಂಟ್ ಮೋಷನ್ ಇವ್ರಿಗೆ ಉಲ್ಟಾ ಹೊಡೆದೈತಿ. ಅದೇ ಜಡ್ಜಿಂದಾನೆ ಇವ್ರಿಗೀಗ ಸಂಕಷ್ಟ ಬಂದೈತಿ. ಅದು ಹೆಂಗ್ ಉಲ್ಟಾ ಹೊಡೆದೈತಿ ಅಂತ ನಾನ್ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮೊದಲ ನೀವಿನ್ನ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರ ಈಗ ಸಬ್ಸ್ಕ್ರೈಬ್ ಮಾಡ್ರಿ. ಹೆಚ್ಚಿನ ವಿಡಿಯೋಗಳು ನೋಟಿಫಿಕೇಶನ್ ನಿಮ್ಗೆ ಬೇಕು ಅಂದ್ರೆ ಬಾಜು ಕಾಣಕತ್ತಿರೋ ಬೆಲ್ ಐಕಾನ್ಗೆ ಪ್ರೆಸ್ ಮಾಡ್ರಿ. ಕಾರ್ತಿಕ ದೀಪ ಅದೇನು ವಿವಾದದಿತ್ತಲ್ಲ, ಆ ಕೇಸ್ ಒಳಗ ಏನೇನೆಲ್ಲ ಷರತ್ತುಗಳು ಆದೇಶಗಳನ್ನ ಕೋರ್ಟ್ ಕೊಟ್ಟಿತ್ತಲ್ಲ, ಅದನ್ನ ಡಿಎಂಕೆ ಸರ್ಕಾರ ಪಾಲನೆ ಮಾಡಿಲ್ಲ. ಹಿಂಗಾಗಿ ಯಾಕೆ ನೀವು ಷರತ್ತುಗಳನ್ನ ಅನ್ವಯ ಮಾಡ್ಕೊಂಡಿಲ್ಲ ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ನ ದಾಖಲು ಮಾಡಿಕೊಂಡು ವಿಚಾರಣೆ ನಡೆಸಾಕತ್ತೈತಿ. ತಮಿಳುನಾಡು ರಾಜ್ಯ ಮುಖ್ಯ ಕಾರ್ಯದರ್ಶಿಯನ್ನ ಮತ್ತು DGPಯನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕರೆಸಿ ಜಸ್ಟಿಸ್ ಸ್ವಾಮಿನಾಥನ್ ಅವರು ವಿಚಾರಣೆ ಮಾಡಿದ್ರು. ಯಾಕೆ ಪಾಲನೆ ಆಗಿಲ್ಲ, ಯಾವ ಉದ್ದೇಶಗಳಿಂದ ಪಾಲನೆ ಆಗಿಲ್ಲ, ಕೋರ್ಟ್ ಆದೇಶ ಅಂದ್ರೆ ನಿಮ್ಗೆ ಅಷ್ಟೊಂದು ಅಸಡ್ಡೆ ಆಗೈತೇನು, ಸಂವಿಧಾನಾತ್ಮಕ ಮೌಲ್ಯಗಳನ್ನ ಕೆಳಗೊತ್ತೋ ಪ್ರಯತ್ನ ಮಾಡಾಕತ್ತೀರಿ ಅಂತ ಬರೋಬ್ಬರಿ ಕ್ಲಾಸ್ ತಗೊಂಡಾರ. ಡಿಎಂಕೆ ಸರ್ಕಾರದ ಉದ್ದಟತನನ ಪ್ರಶ್ನೆ ಮಾಡಿದ್ರ ಉತ್ತರ ಅವ್ರಿಬ್ಬರ ಕಡೆನೂ ಇರಲಿಲ್ಲ. ಅಪ್ಪಿ ತಪ್ಪಿ ಮುಖ್ಯ ಕಾರ್ಯದರ್ಶಿ ಏನಾದರೂ ನಮಗೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ನೋಟಿಫಿಕೇಶನ್ ಬರಲಿಲ್ಲ, ಆದೇಶ ಬರಲಿಲ್ಲ ಅಂತ ಹೇಳಿದ್ರ ಮುಂದೊಂದು ದಿನ ಸರ್ಕಾರದ ನೇತೃತ್ವ ವಹಿಸಿರೋ ರಾಜಕಾರಣಿಗಳು ಕಟ್ಕಟ್ಟೆ ಒಳಗೆ ಬಂದು ನಿಂತ್ಕೋಬೇಕಾಗ್ತೈತಿ. ಈಗೂ ಡಿಎಂಕೆ ಸರ್ಕಾರನ ಕಟ್ಕಟ್ಟೆ ಒಳಗೆ ಬಂದು ನಿಲ್ಲೋ ಹಂಗಾಗೈತಿ. ಇದೊಂದೇ ಕೇಸ್ ಒಂದಲ್ರಿ ಈಗ ಡಿಎಂಕೆ ಸರ್ಕಾರದ ಮೇಲೆ ಮದ್ರಾಸ್ ಹೈಕೋರ್ಟ್ ಒಳಗಿರೋದು. 2025 ಅಂದ್ರೆ ಇದ ವರ್ಷ ಅಕ್ಟೋಬರ್ನ್ಯಾಗ ದಿಂಡಿಗುಳ್ ಅನ್ನೋ ಜಾಗದಾಗ ಅಕ್ರಮವಾಗಿ ಒಂದು ಚರ್ಚ್ ನಿರ್ಮಾಣ ಆಗತೈತಿ. ಅದನ್ನ ತಡೀರಿ, ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಯಾವೂ ಸರಿಯಾಗಿಲ್ಲ, ಸೊ ಅದು ನಿಲ್ಲಬೇಕು ಅಂತ ಕೋರ್ಟ್ ಆದೇಶ ನೀಡಿತ್ತು. ಬಟ್ ಚರ್ಚ್ ಕಟ್ಟಿ ಅಲ್ಲಿಗ ಪೂಜೆ ಕಾರ್ಯಗಳು ನಡೆಯಕತ್ತವ. ಹಿಂಗಾದ್ರೆ ಕೋರ್ಟ್ ಆದೇಶ ಅವಾಗೂ ನೀವು ಪಾಲಿಸ್ಲಿಲ್ಲ ಅಂತ ಈಗ ಅದನ್ನೂ ವಿಚಾರಣೆ ಮತ್ತೆ ಶುರು ಮಾಡ್ಯಾರ. ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಡಕತ್ತಿಲ್ಲ. ಯಾಕೆ ನೀವು ಆದೇಶ ಪಾಲಿಸಿಲ್ಲ ಅಂದ್ರೆ ಶಾಂತವಾಗಿದ್ದಾರು, ಸರಿಯಾದ ರೀತಿಯಲ್ಲಿ ಯಾರೂ ಉತ್ತರ ಕೊಡಕತ್ತಿಲ್ಲ. ಸೊ ಜಸ್ಟಿಸ್ ಸ್ವಾಮಿನಾಥನ್ ಅವರು ತಮ್ಮ ಪ್ರಶ್ನೆಗಳನ್ನ ಕೇಳಕತ್ತಾರ. ಕೋರ್ಟ್ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿರಿ, ಕೋರ್ಟ್ ಕೊಡೋ ಆದೇಶಗಳನ್ನ ಯಾಕೆ ನೀವು ಪಾಲನೆ ಮಾಡಾಕತ್ತಿಲ್ಲ ಅಂತ. ಈಗ ಇವರು ನ್ಯಾಯಾಧೀಶರ ಮೇಲನ ಇಂಪೀಚ್ಮೆಂಟ್ ಕೇಳಕತ್ತಾರ. ಇವ್ರು ಏನ್ ಅನ್ಕೊಂಡಿದ್ರು ಅಂತ ಮಂದಿ ಮಾತಾಡತ್ತಾರ ಗೊತ್ತೇನ್ರಿ? ಏನಂದ್ರ ಲೋಕಸಭೆ ಒಳಗ ಬಹುಮತ ಇದ್ರ ಮಾತ್ರ ವಿಚಾರಣೆಗಳು ನಡೀತಾವ. 120 ಜನ ಅಂದ್ರ ಇವ್ರು 50% ಇಲ್ಲ. ಹಿಂಗಾಗಿ ನ್ಯಾಯಾಧೀಶರನ್ನ ಹೆದರಿಸಿದ್ರ ಇನ್ನು ಮುಂದೆ ಈ ರೀತಿಯಾದಂತಹ ತೀರ್ಪುಗಳನ್ನ ಕೊಡೋದಿಲ್ಲ, ಎಲ್ಲರಿಗೂ ಒಂದ್ ರೀತಿ ಪಾಠ ಆಗ್ತೈತಿ ಅಂತೇನೋ ಡಿಎಂಕೆ ಅವರು ಪ್ಲಾನ್ ಮಾಡಿದ್ರಂತ. ಹಿಂಗಂತ ಮಂದಿ ಮಾತಾಡಕ್ ಚಾಲು ಮಾಡಿದ್ಮೇಲೆ ಮತ್ತು ಸ್ವಲ್ಪ ಇದ್ರ ಬಿಸಿ ಚರ್ಚೆ ಹೆಚ್ಚಾಗ್ಬಿಟ್ಟೈತಿ. ಮುಂದೊಂದು ದಿನ ಡಿಎಂಕೆ ಸರ್ಕಾರದ ನೇತೃತ್ವ ವಹಿಸಿರೋ ರಾಜಕಾರಣಿಗಳ ಕಟ್ಕಟ್ಟೆಗೆ ಬಂದು ಜಡ್ಜ್ ಅವ್ರ ಮುಂದೆ ಉತ್ತರ ಕೊಡೋ ಸಂದರ್ಭ ಬರ್ತೈತಿ ಅನ್ನೋ ಮಾತುಗಳನ್ನು ಭಾಳ ಜೋರಾಗ್ಯಾವ.